हमसफर एक्सप्रेस जम्मू तवी से चलकर लुधियाना, नागपुर, सिकंदराबाद के रास्ते तिरुपति को जाने वाली प्लेटफॉर्म क्रमांक 2 पर खड़ी है। ರೈಟ್ ನಾನು ಜಮ್ಮು ತಾವಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಜಮ್ಮು ತಾವಿ ರೈಲ್ವೆ ಸ್ಟೇಷನ್ ಇಂದ ನಾನು ತಿರುಪತಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಗೈಸ್, ಈ ಟ್ರೈನು ಜಮ್ಮು ತಾವಿಯಿಂದ ತಿರುಪತಿಗೆ ಸುಮಾರು 2983 ಕಿಲೋಮೀಟರ್ ನ ಕವರ್ ಮಾಡುತ್ತೆ. ಸುಮಾರು 48 ಗಂಟೆಗಳ ಕಾಲ ನಾವು ಈ ಟ್ರೈನ್ ಅಲ್ಲೇ ಜರ್ನಿ ಮಾಡ್ತಾ ಇದೀವಿ. ಸೊ ಇದ್ರದ್ದೇನಪ್ಪ ವಿಶೇಷತೆ ಅಂದ್ರೆ, ಈ ಟ್ರೈನ್ದು ಯಾವುದೇ ಫಸ್ಟ್ AC ಇರಲ್ಲ, ಜನರಲ್ ಬೋಗಿ ಇರಲ್ಲ, ಸೆಕೆಂಡ್ AC ಕೂಡ ಇರಲ್ಲ. ಎಲ್ಲಾ ಬೋಗಿಗಳು ಥರ್ಡ್ AC ಇರುತ್ತೆ. ಜಮ್ಮು ತಾವಿಯಿಂದ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಗೋದು ತಿರುಪತಿ ಇಲ್ಲೇನೇನೆ. ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಆಗಿ ತಿರುಪತಿವರೆಗೂ ಈ ಟ್ರೈನ್ ಎಂಡ್ ಆಗೋವರೆಗೂ ಈ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಟ್ರೈನ್ ಜರ್ನಿನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಎಕ್ಸ್ಪ್ಲೋರರ್ ಮಾರುತಿರಾಮ್. ಇವತ್ತು ಒಂದು ಹೊಸ ಜರ್ನಿನ ನಾನು ಮಾಡ್ತಾ ಇದ್ದೀನಿ. ಈ ಹೊಸ ಜರ್ನಿಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಟ್ರೈನು ಜಮ್ಮು ಕಾಶ್ಮೀರ, ಪಂಜಾಬು, ಹರಿಯಾಣ, ಡೆಲ್ಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ, ಆಂಧ್ರ ಪ್ರದೇಶ್ ಇಷ್ಟು ರಾಜ್ಯಗಳನ್ನ ಕವರ್ ಮಾಡುತ್ತೆ. ನಿಜವಾಗ್ಲೂ ನೋಡಿ, ಕರೆಕ್ಟಾಗಿ 5:45 ಇವಾಗ ನಮ್ಮ ಟ್ರೈನು ಕರೆಕ್ಟಾಗಿ ಜಮ್ಮು ತಾವಿ ರೈಲ್ವೆ ಸ್ಟೇಷನ್ನ ಬಿಟ್ಬಿಟ್ಟು ಹೊರಡ್ತಾ ಇದೆ. ಆನ್ ಟೈಮ್ ಅಂದ್ರೆ ಆನ್ ಟೈಮ್, ಕರೆಕ್ಟಾಗಿ 1 ನಿಮಿಷ ಲೇಟ್ ಇಲ್ಲ, ಏನಿಲ್ಲ, ಕರೆಕ್ಟಾಗಿ ಆನ್ ಟೈಮಿಗೆ ಬಿಟ್ಟಿದೆ ನೋಡ್ರಿ. ನ್ಯೂ ಡೆಲ್ಲಿಯಿಂದ ಶ್ರೀ ಮಾತಾ ವೈಷ್ಣವ ದೇವಿ ಕಾಟ್ರಾಗೆ ಬಂದಿರೋ ಅಂತ ಒಂದು ಟ್ರೈನು. ಸೊ ನೈಟ್ ಅಲ್ಲಿ ಬಿಟ್ಟಿದೆ. ಸೊ ಬೆಳಿಗ್ಗೆ ಇಲ್ಲಿಗೆ ರೀಚ್ ಆಗಿದೆ. ಗೈಸ್, ಈ ಟ್ರೈನು ಈಗ ಜಮ್ಮು ಕಾಶ್ಮೀರ ಬಿಟ್ರೆ ನೆಕ್ಸ್ಟ್ ಸ್ಟಾಪ್ ಕೊಡೋದೆ ಜಲಂಧರ್ ಕಂಟೋನ್ಮೆಂಟ್ ಸ್ಟೇಷನ್ಗೆ. ಈಗ 5:45, ಆದ್ರೆ ಇದು ಸ್ಟಾಪ್ ಕೊಡೋ ಅಷ್ಟೊತ್ತಿಗೆ 9:10 ಆಗಿರುತ್ತೆ. ನೆಕ್ಸ್ಟ್ ಕೊಡೋದೆ ಪಂಜಾಬ್ ಅಲ್ಲೂ 2 ಸ್ಟಾಪೇ ಕೊಡೋದು. ಇದು ಅದಾದ್ಮೇಲೆ ನೆಕ್ಸ್ಟ್ ಸ್ಟಾಪೇ ಹರಿಯಾಣ. ಇದು ಕೇವಲ 15 ಸ್ಟಾಪ್ ಕೊಡುತ್ತೆ 3000 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ದು B7. ಸೊ B7 ಪೂರ್ತಿ ಖಾಲಿ ಹೊಡಿತಾ ಇತ್ತು. ಎಲ್ಲೋ ಅಲ್ಲಲ್ಲಿ ಫಿಲ್ ಆಗಿದೆ ಅಷ್ಟೇ. ಇದೇನೇನೆ ಪಾಕಿಸ್ತಾನ ಬಾರ್ಡ್ರು. ಸೊ ಇಲ್ಲಿಂದ ಕೇವಲ ಕೆಲವು ಕಿಲೋಮೀಟರಲ್ಲೇ ನಮಗೆ ಪಾಕಿಸ್ತಾನ ಬಾರ್ಡ್ರು ಸಿಗೋ ಅಂಥದ್ದು. ನೆಕ್ಸ್ಟು ಕಥುವಾ, ಪಠಾನ್ಕೋಟು. ಸೊ ಅದ್ರ ಮೇಲ್ಗಡೆನೇ ನಾವು ಹೋಗ್ತಾ ಇರೋವಂಥದ್ದು. ಜಮ್ಮು ಕಾಶ್ಮೀರದ ಕಥುವಾ ಅನ್ನೋ ಸ್ಟೇಷನ್ ಹತ್ರ ರೀಚ್ ಆಗಿ ಹೋಗ್ತಾ ಇದ್ದೀವಿ. ಇದಾದ್ಮೇಲೆ ಲಖನ್ಪುರ್ ಅನ್ನೋ ಇನ್ನೊಂದು ಸ್ಟೇಷನ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಲಖನ್ಪುರ್ ಇನ್ನೇನು ಬಿಟ್ಟಿದ ತಕ್ಷಣನೇ ಜಮ್ಮು ಕಾಶ್ಮೀರ ಬಾರ್ಡರು ಎಂಡ್ ಆಗುತ್ತೆ. ಅದಾದ್ಮೇಲೆ ಇಮಿಡಿಯೇಟಾಗಿ ಸೊ ನಮಗೆ ಪಂಜಾಬ್ ಸ್ಟಾರ್ಟ್ ಆಗೋಗುತ್ತೆ. ಬೆಳಗ್ಗೆ ಆರಾಮಾಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡೋದೇ ಒಂಥರ ಗ್ರೇಟ್ ಎಕ್ಸ್ಪೀರಿಯನ್ಸ್. ಫೈನಲಾಗಿ ನಾವು ಪಂಜಾಬಲ್ಲಿ ಹೆಜ್ಜೆ ಇಟ್ಟಿದ್ದೀವಿ. ಲಖನ್ಪುರ್ ಆದಮೇಲೆ ಸೊ ಒಂದು ಚಿಕ್ಕದು ಲೈನ್ ಕಾಣಿಸ್ತಾ ಇದೆಯಲ್ಲ, ಈ ಲೈನ್ ಈ ಕಡೆಗೆ ಜಮ್ಮು ಕಾಶ್ಮೀರ, ಇದಾದಮೇಲೆ ಪಂಜಾಬ್ಗೆ ಅಫಿಷಿಯಲಿ ಎಂಟ್ರಿ ಆಯಿತು. ಬಿಸಿ 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 ಇದೆ ಉಪ್ಮಾ. ಬಾ, ಸಕ್ಕತ್ತಾಗಿದೆ ಉಪ್ಮಾ ಮಾತ್ರ. ನಿಜವಾಗ್ಲೂ ಮನೆ ಥರ ಮಾಡಲ್ವಾ, ಹಂಗೆ ಇದೆ. ಬಿಸಿ ಬಿಸಿ ಇದೆಯಲ್ಲ, ಅದಕ್ಕೆ ಬೆಳಗ್ಗೆ ಮಾಡಿದ್ದಾರೆ ಅಂತ. ಗಾಯ್ಸ್ ನೋಡಿ, ಇಲ್ಲಿ ಪಠಾನ್ಕೋಟ್ ಏರ್ಪೋರ್ಟು ಜಸ್ಟ್ 3 ಕಿಲೋಮೀಟ್ರು ಇಲ್ಲಿಂದ. ಇದು ನೋಡಿ, ದಾದರ್, ಬಿಕನೇರ್, ಅಮೃತ್ಸರ್ ಎಕ್ಸ್ಪ್ರೆಸ್ ಹೆಂಗೆ ಹೋಗ್ತಾ ಇದೆ ಅಂತ. ಫೈನಲ್ ಆಗಿ ಜಲಂಧರ್ ಕಂಟೋನ್ಮೆಂಟ್ ಜಂಕ್ಷನ್ನ ರೀಚ್ ಆದ್ವಿ. ಎಷ್ಟೊಂದು ಜನ ಇಲ್ಲಿ ಹತ್ತುತ್ತಾ ಇದ್ದಾರೆ ಅಂದರೆ ತುಂಬ ಜನ ಹತ್ತುತ್ತಾ ಇದ್ದಾರೆ. ಸೊ ನೋಡಿ, ಓಡ್ತಾ ಇದ್ದಾರೆ ಎಲ್ಲರೂ ನೋಡಿ. ಈ ಕಡೆನೂ ಅಷ್ಟೇ. ಗಾಯ್ಸ್, ಫೈನಲ್ ಆಗಿ ನಮ್ಮ ಟ್ರೈನು ಜಲಂಧರ್ ಕಂಟೋನ್ಮೆಂಟ್ ಸ್ಟೇಷನ್ನ ಬಿಟ್ಟು ಮುಂದೆ ಹೋಗ್ತಾ ಇದೆ. ಇನ್ನು ನೆಕ್ಸ್ಟು ಸಿಗೋ ಅಂಥ ಸ್ಟೇಷನ್ನು ಲುಧಿಯಾನ ಸ್ಟೇಷನ್ನು. ಅದು 11 ಗಂಟೆಗೆ ರೀಚ್ ಆಗುತ್ತೆ. ಸೊ ಸುಮಾರು ಇಲ್ಲಿಂದ 52 ಕಿಲೋಮೀಟರ್ ದೂರದಲ್ಲಿದೆ. ಸೊ ಪಂಜಾಬಲ್ಲಿ ಕೊಡೋವಂಥ ಮತ್ತೊಂದು ಸ್ಟಾಪ್ ಅಂದರೆ ಅದೇನೇನೆ. ಅದನ್ನು ಬಿಟ್ಟರೆ ಇನ್ನು ನೆಕ್ಸ್ಟು ಹರಿಯಾಣದಲ್ಲೇ ಕೊಡೋ ಅಂಥದ್ದು. ಈಗ ಮೂವ್ ಆಗಿದ್ದೀವಿ, ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ನಿಮಿಷ ತಡವಾಗಿ ನಮ್ಮ ಟ್ರೈನು ಲುಧಿಯಾನ ಸ್ಟೇಷನ್ಗೆ ಬಂದು ರೀಚ್ ಆಗಿದೆ. ಸೊ ಇವಾಗ
11 ಗಂಟೆಗೆ ಬರಬೇಕಾಗಿತ್ತು. ಸೊ 11:03ಕ್ಕೆ ಬಂದು ನಿಂತಿದೆ. ಎಷ್ಟು ಗಿಜಿ 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 ಅಂತ ಇದೆ. 11:10ಕ್ಕೆ ನಮ್ಮ ಟ್ರೈನು ಡಿಪಾರ್ಚರ್ ಆಗ್ತಾ ಇದೆ ಲುಧಿಯಾನಾ ಸ್ಟೇಷನಿಂದ. ಇಷ್ಟು ಸ್ಟಾಪ್ ಇರೋ ಅಂಥದ್ದು 1 ಗಂಟೆ 5 ನಿಮಿಷಕ್ಕೆ ಹರಿಯಾಣ ಜಿಲ್ಲೆಯಲ್ಲಿರುವ ಅಂಬಾಲಾ ಕಂಟೋನ್ಮೆಂಟ್ ಜಂಕ್ಷನ್ಗೆ ನಾವು ಹೋಗಿ ರೀಚ್ ಆಗಬೇಕು. ಮೈನ್ ಸ್ಟೇಷನಲ್ಲೆಲ್ಲ ಸ್ಟಾಪ್ ಇಲ್ಲ, ಕಂಟೋನ್ಮೆಂಟ್ ಸ್ಟೇಷನ್ಗಳಲ್ಲಿ ಮಾತ್ರ ಸ್ಟಾಪ್ ಕೊಡ್ತಾನೆ. ಯಾಕೆ ಅಂತ ಗೊತ್ತಿಲ್ಲ ನನಗೂ. ಬಟ್ ಅದು ಒಂಥರ ಒಳ್ಳೆಯದು, ಬೇಗ 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 ಹೋಗ್ತೀವಿ. ಬಟ್ ಆದರೆ ಒಂದು ಕಡೆ ಎಲ್ಲಾದರೂ ನಿಲ್ಲಿಸಿದ್ರೆ ಸೊ ಮಿನಿಮಮ್ 10 ನಿಮಿಷ ಅಥವಾ 5 ನಿಮಿಷ ಅಂತ ನಿಲ್ಲಿಸ್ತಾನೆ. ನೋಡಿದ್ರೆ ಬಿಸಿ ದಗ 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 ಅಂತ ಇದೆ. ಆಚೆಗೆ ಬಂದರೆ ಸಾಕು. ಎಲ್ಲ ಮನೆಗಳು ಸೊ ಎಲ್ಲ ಪ್ಲಾಸ್ಟಿಂಗೇ ಆಗಿರಲ್ಲ ಈ ಕಡೆಗೆ. ಆಲ್ಮೋಸ್ಟ್ ಬರೀ ಇಟ್ಕೆಲ್ಲೇನೇ ಕಟ್ಟಿದ್ದಾರೆ. ಗಾಯ್ಸ್, ಲುಧಿಯಾನ ಬಿಟ್ಟ ಮೇಲಂತೂ ಫುಲ್ಲು ಜೋರಾಗಿ ಚಿತ್ಕೊಂಡು ಹೋಗ್ತಾನೆ. ನೋಡ್ಬೋದು ಎಷ್ಟೊಂದು ಸ್ಪೀಡ್ ಇದೆ ಅಂತ. ಗಾಯ್ಸ್, ಫೈನಲ್ ಆಗಿ ನಾವು ಅಂಬಾಲಾ ಕಂಟೋನ್ಮೆಂಟ್ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಆ ಕಡೆಗೆ ಒಂದು ಯಾವುದೋ ಇನ್ನೊಂದು ಟ್ರೈನ್ ಬರ್ತಾ ಇದೆ, ಚಂಡೀಗಢ ಟು ಬಾಂದ್ರಾ. ಇದಾದಮೇಲೆ ಡೆಲ್ಲಿಯ ಸಫ್ತರ್ಗಂಜ್ ಅನ್ನೋ ಒಂದು ಸ್ಟೇಷನ್ ಸಿಗುತ್ತೆ. ಅದು ಇಲ್ಲಿಂದ 210 ಕಿಲೋಮೀಟರ್ ಇದೆ. ಸೊ 4:49ಕ್ಕೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ನೋಡಬೇಕು, ಮೇ ಬಿ ಆಲ್ಮೋಸ್ಟ್ ಒಂದು 7 ನಿಮಿಷ 10 ನಿಮಿಷ ಡಿಲೇ ಆಗೇ ಹೋಗ್ತಾ ಇದೆ ಟ್ರೈನು. ತುಂಬ ಸಿಗ್ನಲ್ ಸಿಗ್ತಾ ಇದ್ದಾವೆ ಈ ಟ್ರೈನ್ಗೆ, ಅದಕ್ಕೆ ನಿಲ್ಲಿಸ್ಕೊಳ್ತಾನೆ. ಇನ್ನೇನು ಒಂದು 10 ನಿಮಿಷ ಅಷ್ಟೇ ಹಿಂದೆ ಮುಂದೆ ಆಗ್ತಾ ಇದೆ. ಮೇ ಬಿ ನೈಟು ನಮ್ಮ ಸ್ಪೀಡ್ನ ಕವರ್ ಮಾಡ್ಬೋದು ಅಂತ ಅನಿಸುತ್ತೆ. 2.5 ಗಂಟೆ ಫುಲ್ಲು ನಿದ್ದೆ ಹೊಡೆದು ಇವಾಗ ಎದ್ದಿದ್ದೀನಿ. ಸೊ ಕರೆಕ್ಟಾಗಿ ನಮಗೆ ಇವಾಗ ಡೆಲ್ಲಿ ರೀಚ್ ಆಗಿದ್ದೀವಿ. ಡೆಲ್ಲಿಯ ಸಫ್ತರ್ಗಂಜ್ನ ರೀಚ್ ಆಗಿದ್ದೀವಿ. ಇನ್ನೇನು ಸ್ಟಾಪ್ ಕೊಡ್ತಾನೆ. ಈ ಸ್ಟೇಷನಲ್ಲಿ ನಮ್ಮ ಟ್ರೈನು ಕೇವಲ 3 ನಿಮಿಷ ಮಾತ್ರ ಇರುತ್ತೆ. ಸೊ ಅದಾದಮೇಲೆ ಇನ್ನೇನು ಹೊರಡುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಇಳ್ಕೊಂಡಿದ್ದಾರೆ. ಸೊ ಹಳೆ ಕಾಲದ ಚೇರ್ಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ. ರೈಟ್ ಸೈಡ್ಗೆ ಸೊ ಏನೋ ಕನ್ಸ್ಟ್ರಕ್ಷನು ಏನೋ ಆಗ್ತಾ ಇದೆ ಫುಲ್ಲು. ಇಲ್ಲಿಂದ ಹೊರಟ್ರೆ ಈ ಟ್ರೈನು ಇನ್ನು ನೆಕ್ಸ್ಟು ನಿಲ್ಲಿಸೋದೇನೆ ಝಾನ್ಸಿ ಅನ್ನೋ ಸ್ಟೇಷನಲ್ಲಿ. ಸುಮಾರು 400 ಕಿಲೋಮೀಟ್ರ್ವರೆಗೂ ಈ ಸ್ಟೇಷನ್ನು ನೆಕ್ಸ್ಟು ಸ್ಟಾಪ್ ಕೊಡೋಲ್ಲ. ಸೊ ಮಿಡ್ ನೈಟು 2 o'clockಕ್ಕೇನೆ ನೆಕ್ಸ್ಟು ಸ್ಟಾಪ್ ಇರೋ ಅಂಥದ್ದು. ಸೊ ಏನಾದರೂ ಬೇಕು, ಏನಾದರೂ ಇದು ಬೇಡ ಅಂತಂದ್ರೂ ನಾವು ಟ್ರೈನ್ ಒಳಗಡೆ ಓಡಾಡ್ತಾರಲ್ಲ ಅವ್ರ ಹತ್ರನೇ ತೊಗೋಬೇಕು. ಸೊ ಮಧ್ಯದಲ್ಲೆಲ್ಲೂ ಸ್ಟಾಪ್ ಕೊಡೋಲ್ಲ. ಫುಲ್ಲು ಕಲ್ಲಿದ್ದು ಹಾಕೊಂಡು ಬರ್ತಾ ಇದೆ. ನಾವು ಡೆಲ್ಲಿಲಿದ್ದೀವಿ. ಸೊ ಇದಾದಮೇಲೆ ಹರಿಯಾಣಕ್ಕೆ ಪಾಸ್ ಆಗ್ತೀವಿ. ಅದಾದಮೇಲೆ ಮತ್ತೆ UPಗೆ ಟ್ರೈನ್ ಪಾಸ್ ಆಗುತ್ತೆ. ಅದಾದಮೇಲೆ ಮತ್ತೆ ಮಧ್ಯಪ್ರದೇಶಕ್ಕೆ ರೀಚ್ ಆಗಿ ಅದಾದಮೇಲೆ ಮತ್ತೆ ಮಧ್ಯಪ್ರದೇಶಕ್ಕೂ ಮತ್ತು UPಗೂ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಓಕೆನಾ. ಸೊ ಅದು ಹಿಂಗೆ ಕರ್ವಾಗಿ ಹಿಂಗೆ ಬಂದಿದೆ. ಆ ಜಾಗದಲ್ಲಿ ಝಾನ್ಸಿ ಇರೋ ಅಂಥದ್ದು ಮತ್ತೆ UPಗೆ ಹೋಗ್ತೀವಿ. ಸೊ ಮಿಡ್ ನೈಟ್ಗೆ. ಅದಾದಮೇಲೆ ಅಫಿಷಿಯಲಾಗಿ ಮಧ್ಯಪ್ರದೇಶಕ್ಕೆ ಎಂಟ್ರಿ ಆಗಿ ಅದಾದಮೇಲೆ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ. ಸ್ಟೇಷನ್ ಇದೆ ನೋಡಿ, ಆದರೆ ಇದು ಸ್ಟಾಪ್ ಇಲ್ಲ. ಚಚ್ಕೊಂಡು ಹೋಗ್ತಾವನೆ. ಕ್ಲಿಯರ್ ಕಟ್ ಸ್ಕೈ ಕಾಣಿಸ್ತಾ ಇದೆ. ಒಳ್ಳೆ ಸನ್ಸೆಟ್ ಆಗ್ತಾ ಇರೋವಂಥ ಫೀಲು. ವಾವ್, ಚೆನ್ನಾಗಿದೆ. ನೋಡ್ಕೊಂಡು ಕೂತ್ಕೊಳ್ಳೋಕ್ಕಿಲ್ಲ ಅಂತ. ಈ ಹಮ್ಸಫರಲ್ಲಿ ಇನ್ನೊಂದು ಏನು ಬೇಜಾರು ಅಂತ ಅಂದರೆ, ಸೊ ಟಾಯ್ಲೆಟು ಒಂದು ವೆಸ್ಟರ್ನ್ ಇರುತ್ತೆ ಯೂಶಲಿ, ಇಲ್ಲಾಂದರೆ ಒಂದು ಇಂಡಿಯನ್ ಇರುತ್ತೆ. ಆದರೆ ಇದರಲ್ಲಿ 2 ಇಂಡಿಯನ್ ಇರುತ್ತೆ. ಸೊ ಅದೊಂದು ಬೇಜಾರು. ಅದೊಂದಿದ್ರೆ ಚೆನ್ನಾಗಿರುತ್ತೆ ಎಲ್ಲರಿಗೂ, ವಯಸ್ಸಾಗಿರೋರ್ಗೂ ಎಲ್ಲರಿಗೂ ಅಂತ ಅನಿಸುತ್ತೆ. ಒಂದು 20 ನಿಮಿಷದಲ್ಲಿ ಝಾನ್ಸಿನ ರೀಚ್ ಆಗ್ತೀವಿ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಊಟ ಮಾಡಿಬಿಡೋಣ ಅಂತ. ವೆಜ್ ಮೀಲು. ಸೊ ಒಂದು ಸ್ವೀಟು, ಒಂದು ಉಪ್ಪಿನಕಾಯಿ, ಒಂದು ಸ್ವಲ್ಪ ರೈಸು, ಇದೇನೋ ಒಂಥರ ಗ್ರೇವಿ ಏನೋ ಕೊಟ್ಟಿದ್ದಾರೆ. ಸೊ ಜೊತೆಗೆ ನಾವು ಒಂದು ಚಿಕನ್ ಗ್ರೇವಿನ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ರೈಟ್ ನಾವು ಝಾನ್ಸಿ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ 8 ನಿಮಿಷಗಳ ಕಾಲ ನಿಲ್ಲಿಸ್ತಾನೆ. ರಾತ್ರಿ ಆಗೋಯ್ತು. ಸೊ ಇನ್ನು ಇಲ್ಲಿಂದ 287 ಕಿಲೋಮೀಟ್ರು ನೆಕ್ಸ್ಟ್ ಸ್ಟಾಪ್ ಇರೋ ಅಂಥದ್ದು. ಝಾನ್ಸಿ ಸ್ಟೇಷನು ಎಷ್ಟು ದೊಡ್ಡದಾಗಿದೆ. ಇಷ್ಟೊತ್ತಾದರೂ ಫುಲ್ಲು ಗಿಜಿ 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 ಅಂತ ಇದೆ. ಝಾನ್ಸಿ ಡಿಪಾರ್ಚರ್ ಆದಮೇಲೆ ಸೊ ಫುಲ್ ಹೋಗಿ ರೆಸ್ಟ್ ಮಾಡಿಬಿಡ್ತೀನಿ. ಸಿಗೋಣ. ಗಾಯ್ಸ್, ವೆರಿ ವೆರಿ ಗುಡ್ ಮಾರ್ನಿಂಗ್. ಸೊ ಈಗ
ಟೈಮು 9:42, ಆಲ್ಮೋಸ್ಟ್ 9:45. ಸೊ ಇವಾಗ ಎದ್ದಿದ್ದೀನಿ, ರಾತ್ರಿ ಮಲ್ಕೊಂಡವನು. ಹೀಗೆ 8:55ಕ್ಕೆ ನಾಗ್ಪುರ್ಗೆ ರೀಚ್ ಆಗಬೇಕಾಗಿರೋನು 10 ಗಂಟೆ ಅದರಿಂದ ರೀಚ್ ಆಗಿಲ್ಲ. 1.5 ಅವರ್ ಡಿಲೇ ನಡೀತಾ ಇದೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ರಾತ್ರಿ ಕವರ್ ಮಾಡ್ತಾನೆ ಅಂತ ಅಂದ್ಕೊಂಡೆ, ಕವರ್ ಮಾಡೇ ಇಲ್ಲ. ಮಹಾರಾಷ್ಟ್ರಗೇನು ಎಂಟ್ರಿ ಆಗಲ್ವಾ, ಫುಲ್ಲು ಗ್ರೀನರಿ, ಏನು ಮಳೆ ಜೋರು ಬರ್ತಾ ಇತ್ತು ನಾನು ಇದ್ದಾಗ. ಇವಾಗ ಒಂದು ಸ್ವಲ್ಪ ಬಿಟ್ಟಿದೆ. ಹೊರಗಡೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಸಖತ್ತಾಗಿದೆ ವೆದರ್ ಮಾತ್ರ. ವಾವ್, ಅಲ್ಲೆಲ್ಲ ಫುಲ್ಲು ಸೆಕೆ ಆಗ್ತಾ ಇತ್ತು, ಬಟ್ ಇಲ್ಲೊಂಥರ ಕೂಲಾಗಿದೆ ವೆದರ್ ಪೂರ್ತಿ. ಇಲ್ಲಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ ನಾಗ್ಪುರು. ಸೊ ಭರತ್ವಾಡ ಮತ್ತು ಗೂಡಾನಿ ಅಂತ 2 ಸ್ಟೇಷನ್ ಬರುತ್ತೆ ಇನ್ ಬಿಟ್ವೀನು. ಸೊ ಆಲ್ಮೋಸ್ಟ್ ಇನ್ನೇನು ರೀಚ್ ಆಗೋದ್ವಿ. ಇನ್ನೊಂದು 10 ನಿಮಿಷದಲ್ಲಿ ಮೇ ಬಿ ರೀಚ್ ಆಗ್ಬೋದು. ಅಥವಾ ಏನಾದರೂ ನಾಗ್ಪುರಿಂದ ಈ ಕಡೆಗೆ ಇನ್ನೊಂದು ಸ್ವಲ್ಪ 4 ಕಿಲೋಮೀಟ್ರ್ ಹಂಗೆ ಇದ್ದಂಗೆ ಸಿಗ್ನಲ್ ಏನಾದರೂ ಸಿಕ್ಕಿದ್ರೆ ಗೊತ್ತಿಲ್ಲ, ಲೇಟ್ ಆಗ್ಬೋದು. ಆದರೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಲೋಕೋಮೋಟಿವ್ ಕಾಣಿಸ್ತಾ ಇದೆ. ರೈಲ್ವೆ ಪಕ್ಕ ಕಟ್ಟಿರೋ ಅಪಾರ್ಟ್ಮೆಂಟ್ಗಳೆಲ್ಲನೂ ಹಿಂಗೆ ಅನಿಸುತ್ತೆ. ಇನ್ನೇನು ನೋಡಿದ್ರೆ ಬಿದೋಗಂಗೆ ಕಾಣಿಸ್ತಾ. ಇದನ್ನು ನೋಡಿ, ಈ ಚೂಚು ಇವನು ಆಯಿತಾ. ಸೊ ನಾನು ಹಿಂಗೆ ರೆಕಾರ್ಡ್ ಮಾಡ್ಕೊಂಡು ಹಿಂಗೆ ಕೈಯಲ್ಲೇ ಹಿಂಗೆ ಇಟ್ಕೊಂಡಿದ್ದೆ. ಸೊ ಅಲ್ಲಿಂದ ಜೋರಾಗಿ ಓಡ್ ಬಂದ. ನಾನು ಮೆಟ್ರೋ ಹೋಯ್ತು ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಆಫ್ ಮಾಡಿ ಹಿಂದಕ್ಕೆ ಇಕ್ಕೊಂಡೆ. ಅದು ನೋಡ್ಬಿಟ್ಟು ಇಲ್ಲಿಗೆ ಬಂದವನು ಅಲ್ಲಿಗೆ ನಕ್ಕೊಂಡು ನಂಗೆ ಹೋಗ್ತಾವೆ ನೋಡಿ. ಇದು ದಕ್ಷಿಣ ಎಕ್ಸ್ಪ್ರೆಸ್ಸು, ಹೈದ್ರಾಬಾದ್ ಟು ಹಜರತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಇದು. ಇವಾಗ ಹೋಗ್ತಾ ರಾತ್ರಿ ಬಿಟ್ಟಿದ್ದಾನೆ ಅನ್ಸುತ್ತೆ ಹೈದ್ರಾಬಾದು. ಸೊ ಮಾರ್ನಿಂಗು ನಾಗ್ಪುರ್ ರೀಚ್ ಆಗಿದ್ದಾನೆ. ಇನ್ನೇನು ಈವ್ನಿಂಗ್ ಅಷ್ಟೊತ್ತಿಗೆ ಹಜರತ್ ನಿಜಾಮುದ್ದೀನ್ಗೆ ಹೋಗ್ತಾನೆ. ಕ್ಕೆ ಬರಬೇಕಾದವನು. ಸೊ ಆಲ್ಮೋಸ್ಟ್ ಇವಾಗ 9:40 ಆಗ್ತಾ ಬಂತು. ಸೊ 9:40ಕ್ಕೆ ಬಂದನು. ಆಲ್ಮೋಸ್ಟ್ 2 ಅವರ್ ಡಿಲೇ ಆಗಿದೆ ಈಗ ಬಂದಿರೋ ಟ್ರೈನು. ತುಂಬ ದೊಡ್ಡ ಸ್ಟೇಷನ್ನೇ ನಾಗ್ಪುರ್ ಜಂಕ್ಷನ್ನು. ಸೊ ಸುಮಾರು ಕಡೆಗೆ ಟ್ರೈನು ಕನೆಕ್ಟ್ ಮಾಡೋ ಅಂಥ ಒಂದು ಜಂಕ್ಷನ್ನು. ಈ ನಾಗ್ಪುರ್ಗೆ ಮಹಾರಾಷ್ಟ್ರದ 3ನೇ ಕ್ಯಾಪಿಟಲ್ ಸಿಟಿ ಅಂತ ಕೂಡ ಹೇಳ್ತಾರೆ, ಅಷ್ಟು ದೊಡ್ಡ ಸ್ಟೇಷನ್ ಇದು. ಈ ನಾಗ್ಪುರ್ ಸ್ಟೇಷನ್ನು ಸೊ 1925ರಲ್ಲಿ ಕಟ್ಟಿರೋ ಅಂಥದ್ದು. ಸೊ ಈಗ 2025ಕ್ಕೆ 100 ವರ್ಷ ಕಂಪ್ಲೀಟ್ ಆಗುತ್ತೆ. ತುಂಬ ದೊಡ್ಡದಾಗಿ ಸಕ್ಕತ್ತಾಗಿದೆ ಸ್ಟೇಷನ್ ಮಾತ್ರ. ಎಷ್ಟೊಂದು ಫೆಸಿಲಿಟಿ ಇದೆ ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ. ನೋಡಿ, ಆ ಕಡೆಗೆ 3, ಸೊ ಇಲ್ಲಿ 2, ಈ ಕಡೆಗೆ 4 ಟೋಟಲ್ಲು. ಮತ್ತು ಆ ಕಡೆಗೆ ಇನ್ನೂ ಇದೆ ಅನಿಸುತ್ತೆ ಟ್ರ್ಯಾಕು. ಒಂದು 12-13 ಟ್ರ್ಯಾಕ್ ಆದರೂ ಇರ್ಬೋದು. ಸೊ ಆಲ್ಮೋಸ್ಟ್ ನನಗೆ ಯಶವಂತಪುರ ಫೀಲ್ ಕೊಡ್ತಾ ಇದೆ ಈ ಸ್ಟೇಷನ್ ವೈಬೆಲ್ಲ. ನಾಗ್ಪುರಿಂದ ನೆಕ್ಸ್ಟು ನಿಲ್ಸೋ ಅಂಥ ಸ್ಟೇಷನ್ನು ಬಾಲಾರ್ಜ್ ಸ್ಟೇಷನ್ನು. ಸೊ ಅದು ಇಲ್ಲಿಂದ 211 ಕಿಲೋಮೀಟರ್ ದೂರದಲ್ಲಿದೆ. ಆ್ಯಕ್ಚುಲಾಗಿ 12:40ಕ್ಕೆ ನಾವು ಬಾಲಾರ್ಜ್ ಸ್ಟೇಷನ್ಗೆ ರೀಚ್ ಆಗಬೇಕಾಗಿತ್ತು. ಆದರೆ ಇಲ್ಲೇ 1.25 ಗಂಟೆ ಡಿಲೇ ಆಗೋಗಿರೋದ್ರಿಂದ ಸೊ ಅಲ್ಲಿಗೆ 2:40ಕ್ಕೆ ರೀಚ್ ಆಗ್ತೀವಿ ಅಂತ ಅನಿಸುತ್ತೆ. ಮೇ ಬಿ ಈ ಇದರಲ್ಲೇನಾದರೂ ಅವನು ಫಾಸ್ಟಾಗಿ ಕವರ್ ಮಾಡಿದ್ರೆ ಮೇ ಬಿ ಬೇಗ ರೀಚ್ ಆಗ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಗಾಯ್ಸ್, ಫೈನಲಾಗಿ ನಾವು ಬಾಲಾರ್ಜ್ಗೆ ರೀಚ್ ಆಗಿದ್ದೀವಿ. ಸೊ ಇದು 12:40ಕ್ಕೆ ಬರಬೇಕಾಗಿತ್ತು, ಆದರೆ 1:50ಕ್ಕೆ ಬಂದವನೇ. ಆಲ್ಮೋಸ್ಟ್ 1 ಅವರ್ 10 ಮಿನಿಟ್ಸು ಡಿಲೇ ಆಗಿ ಬಂದೈತೆ ಗಾಡಿ. ಬಂದಿದ್ದು ಈ ಟ್ರೈನಲ್ಲಿ, ಇವಾಗ ಹೋಗ್ತಾ ಇರೋದು ಈ ಟ್ರೈನಲ್ಲಿ. ಸೊ ಎರಡನ್ನೂ ಒಟ್ಟಿಗೆ ಮೀಟ್ ಆಗೋ ಅಂಥ ಸೌಭಾಗ್ಯ ಸಿಕ್ಕೈತೆ ನಮಗೆ. ನಾವು ಆಲ್ಮೋಸ್ಟು ಡೆಲ್ಲಿ ಬಿಟ್ಟಾಗ್ಲಿಂದನೂ ಮಳೆ ಮಳೆ ಮಳೆ. ಗೈಸ್, ಫೈನಲಾಗಿ ನಾವು ಬಾಲಾರ್ಜ್ ಸ್ಟೇಷನ್ನ ಬಿಟ್ಟಿದ್ದೀವಿ. ನೆಕ್ಸ್ಟ್ ಸಿಗುವಂಥ ಸ್ಟೇಷನ್ನು ಕಾಜಿಪೇಟ ಜಂಕ್ಷನ್ನು. ಇಲ್ಲಿಂದ 235 ಕಿಲೋಮೀಟರ್ ಇದೆ ಕಾಜಿಪೇಟ್ ಜಂಕ್ಷನ್ನು. ಸೊ ನಾವು ಇನ್ನೊಂದು ಸ್ವಲ್ಪ ದೂರ ಹೋದರೆ ಆಲ್ಮೋಸ್ಟ್ ನಮಗೆ ಮಹಾರಾಷ್ಟ್ರನ ಕ್ರಾಸ್ ಮಾಡಿಬಿಟ್ಟು ತೆಲಂಗಾಣ ಸಿಕ್ಬಿಡುತ್ತೆ. ಇದು ಪನ್ನೀರಲ್ಲಿ ಮಾಡಿರೋ ಗ್ರೇವಿ. ಸೊ ಇದೊಂಥರ ಚಟ್ನಿ. ಸೊ ರೈಸು, ಕರ್ಡು, ಸೊ ದಾಲು, ಇದು ಒಂಥರ ಏನೋ ಪಲ್ಯ, ಸೊ ಈರುಳ್ಳಿ, ಒಂದು ಸ್ವೀಟು, ಇಷ್ಟು ಕೊಟ್ಟಿದ್ದಾರೆ. ಸೊ ಇದು ಹೆಂಗಿದೆ ಟೇಸ್ಟು ಅಂತ ಹೇಳ್ತೀನಿ ಬನ್ನಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಅದಕ್ಕೆ ಆಯಾ ಸ್ಟೇಷನ್ಗಳಲ್ಲಿ ಆರ್ಡ್ರ್ ಮಾಡಿಕೊಡ್ರಿ. ಸೊ ಟ್ರೈನಲ್ಲಿ ಕೊಡೋದು ಅಷ್ಟೇನು
ಚೆನ್ನಾಗಿರಲ್ಲ ಅಷ್ಟೇ. ಆಲ್ಮೋಸ್ಟ್ ಇದ್ರ ಪ್ರೈಸ್ ಬಂದು 220 ರೂಪಾಯಿ. ಸೊ ಅದು ಆಲ್ಮೋಸ್ಟ್ 150 ರೂಪಾಯಿ ಇರುತ್ತೆ. ಸೊ ಒಂದು 50-60 ರೂಪಾಯಿ ಡಿಫ್ರೆನ್ಸು. ತುಂಬ ವೆರೈಟಿ ಸಿಗುತ್ತೆ ಮತ್ತು ತುಂಬ ಹೈಜೀನ್ ಸಿಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಅದಕ್ಕೆ ಫೈನಲ್ ಆಗಿ ನಾವು ಕಾಜಿಪೇಟ್ ಜಂಕ್ಷನ್ಗೆ ರೀಚ್ ಆಗಿದ್ವಿ. ಬೆಳಗ್ಗೆ ನಾಗ್ಪುರಲ್ಲಿ ಬಿದ್ದಂಥ ಮಳೆ ನಮಗೆ ಕಣ್ಣಿಗೆ ಕಾಣಿಸಿದ್ದು. ಸೊ ಇಲ್ಲಿವರೆಗೂ ನಾನು ಆಲ್ಮೋಸ್ಟ್ ಮಳೆನೇ. ಎಷ್ಟು ಕಿಲೋಮೀಟ್ರ್ವರೆಗೂ ಆಲ್ಮೋಸ್ಟ್ ಮೋಡ ಮುಚ್ಕೊಂಡೇ ಇದೆ ನೋಡಿ. ಸಿಕಿಂದ್ರಾಬಾದ್ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ಟೈಮ್ ಎಷ್ಟಪ್ಪ ಅಂತಂದರೆ 8:20. ಸೊ ನೋಡಿ, 8:24. ಸೊ 8:24ಗೆ ಈಗ ಬಂದಿದ್ದಾನೆ. ಆಲ್ಮೋಸ್ಟ್ 6 ಗಂಟೆಗೆ ಇಲ್ಲಿಗೆ ಬರಬೇಕಾಗಿದ್ದವನು. ಆಲ್ಮೋಸ್ಟ್ 2.5 ಗಂಟೆ ಲೇಟು. ಸೊ ಪರವಾಗಿಲ್ಲ, ಇಲ್ಲಿ 5 ನಿಮಿಷಗಳ ಕಾಲ ಈ ಸ್ಟೇಷನ್ನು ಅಲ್ಲಿ ನಿಂತ್ಕೊಳ್ತಾನೆ. ನೆಕ್ಸ್ಟ್ ಸಿಗೋಂಥ ಸ್ಟೇಷನ್ ಬಂದು ರಾಯಚೂರು, ಅದು 1:15ಗೆ ರೀಚ್ ಆಗ್ತಾನೆ. ಅದಾದಮೇಲೆ ಗುಂಟಕಲ್ಲು, ಅದಾದಮೇಲೆ ತಿರುಪತಿ. ಆಲ್ಮೋಸ್ಟ್ ಇನ್ನೊಂದು ನೈಟ್ ಕಳೆದ್ರೆ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗೋಗ್ತೀವಿ. ಸೊ ಸಿಕಿಂದ್ರಾಬಾದ್ ಸ್ಟೇಷನ್ ನೋಡಿ, ಫುಲ್ಲು ಗಿಜಿ ಅಂತ ಇದೆ. ತುಂಬ ಜನ ಇದ್ದಾರೆ. ಇವರು ಮೇನ್ ಸ್ಟೇಷನ್ ಅಲ್ವಾ, ಆಲ್ಮೋಸ್ಟ್ ಹೈದ್ರಾಬಾದ್ಗೊಂದು. ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಹೈದ್ರಾಬಾದ್ಗೆ ನೆಕ್ಸ್ಟ್ ಟೈಮೇ ಪ್ಲ್ಯಾನ್ ಮಾಡಿಬಿಟ್ಟು ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೈದ್ರಾಬಾದ್ ಇಸ್ ಎ ವೆರಿ ಹಾರ್ಟ್ ಟಚಿಂಗ್ ಸಿಟಿ ನನಗೆ ಆ್ಯಕ್ಚುಲಿ. ಬಟ್ ಯಾವಾಗೋ ಒಂದು ಸತಿ ಬಂದಿದ್ದೀವಿ ಅಷ್ಟೇ. ಬರಬೇಕು ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಫೈನಲ್ ಆಗಿ ನಾವು ಸಿಕಿಂದ್ರಾಬಾದ್ ಸ್ಟೇಷನ್ನ ಬಿಟ್ಟು ಇನ್ನು ಮುಂದಕ್ಕೆ ಹೋಗ್ತಾ ಇದೆ ನಮ್ಮ ಟ್ರೈನು. ಸೊ ನೆಕ್ಸ್ಟ್ ಸಿಗೋಂಥದ್ದೇ ರಾಯಚೂರು ಸ್ಟೇಷನ್ನು. ಸೊ ಅದು 292 ಕಿಲೋಮೀಟರ್ ದೂರ ಇದೆ. ಸೊ ಆಲ್ಮೋಸ್ಟು ತೆಲಂಗಾಣ ಬಿಟ್ಟು ಕರ್ನಾಟಕನ ರೀಚ್ ಆಗೋಗ್ತೀವಿ. ಬೆಳಗ್ಗೆ ಮೇ ಬಿ 8:50ಕ್ಕೇನೋ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ ತಿರುಪತಿನ. ನೋಡ್ಬೇಕು ನೈಟ್ ಹೆಂಗೆ ಕವರ್ ಮಾಡ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗೈತೆ. ಗಾಯ್ಸ್ ಗುಡ್ ಮಾರ್ನಿಂಗ್. TPT ವೈಟ್ ಹಮ್ಸಫರ್ ಜರ್ನಿಯ 3ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಂದಲೂರುಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ತಿರುಪತಿ ಅಪ್ರಾಕ್ಸಿಮೇಟು 80-85 ಕಿಲೋಮೀಟರ್ಸ್ ಇದೆ. ಈಗ 6:30 ಟೈಮು. ಸೊ 8:15ಗೆ ಮೇ ಬಿ ನಾವು ತಿರುಪತಿನ ರೀಚ್ ಆಗ್ತೀವಿ ಅಂತ ಅನಿಸುತ್ತೆ. ನನಗೆ ಇವಾಗಲೇ ಎಚ್ಚರಿಕೆ ಆಗಿದ್ದು. ನಂದಲೂರು ಬಿಟ್ಟು ಮುಂದಕ್ಕೆ ಪಾಸ್ ಆಗ್ತಾ ಇದ್ದೀವಿ ನೋಡಿ. ಈ ಕಡೆಗೊಂದು ಲೋಕೋಮೋಟಿವ್ 2 ಇದ್ದಾವೆ. ಇದನ್ನು ಎಳ್ಕೊಂಡು ಹೋಗೋಂಥ. ಈಗ ಟ್ರ್ಯಾಕ್ ಚೇಂಜ್ ಆಗ್ತಾ ಇದೆ. ಮೇ ಬಿ ಇನ್ನಾದರೂ 1 ಅವರಲ್ಲಿ ಹೋಗ್ತಾನೋ ಏನೋ ನೋಡೋಣ. 7:15ಗಾದರೂ ಏನಾದರೂ ರೀಚ್ ಆಗ್ತಾನೋ ಏನೋ ಗೊತ್ತಿಲ್ಲ. ಸ್ವಲ್ಪ ಫಾಸ್ಟಾಗಿ ಹೋದರೆ. ಅಲ್ಲಂತೂ ಫುಲ್ಲು ಮಳೆ. ಸೊ ಇಲ್ಲಿ ಮಳೆ ಥರ ಏನಿಲ್ಲ, ಇಲ್ಲಿ ನಾರ್ಮಲ್ ವೆದರ್ನೇ. ಫುಲ್ ಮೋಡ ಕವಿದ ವಾತಾವರಣ, ಆದರೆ ಮಳೆ ಎಲ್ಲ ಬರಲ್ಲ ಈ ಕಡೆ ಜಾಸ್ತಿ. ತಿರುಪತಿಗೆ ರೀಚ್ ಆಗ್ತಾ ಇದ್ದೀವಿ. 3000 ಕಿಲೋಮೀಟರು. ನಮಗೆ ಟಿಕೆಟ್ ಬಿದ್ದಿದ್ದು ಕೂಡ 3000ನೇ. ಅಂದರೆ ಇದು ಎಷ್ಟು ಕಿಲೋಮೀಟ್ರ್ ಇತ್ತೋ ಅಷ್ಟೇ ದುಡ್ಡು ಬಿದ್ದಿತ್ತು. ಸೊ ಅಂದರೆ 1 ಕಿಲೋಮೀಟ್ರಿಗೆ 1 ರೂಪಾಯಿ ಕೊಟ್ಟು ಬಂದಂಗೆ ಆಯಿತು. ಇವಾಗಲೂ ಸಖತ್ತಾಗಿತ್ತು ಜರ್ನಿ ಮಾತ್ರ. ಈ ಥರ ಲಾಂಗ್ ಜರ್ನಿನ ನೀವು ಒಂದ್ಸಲ ಮಾಡಿ. ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿರುತ್ತೆ ಜರ್ನಿ ಮಾತ್ರ. ನಾಳೆ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಹೋಗ್ಬೇಡ್ರಿ. ಅಯ್ಯೋ ನಾಳೆ ನಾಡಿದ್ದು ಹಂಗೆ ಆಚೆ ನಾಡಿದ್ದು ಮುಂದಿನ ವರ್ಷ ಅಂತ ಇದ್ದವ್ರು ಇರೋಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಫಸ್ಟು ಟೈಮ್ ಇದ್ದಾಗ, ಎನರ್ಜಿ ಇದ್ದಾಗ, ಮನಿ ಸ್ವಲ್ಪ ಕಡಿಮೆ ಇದ್ದಾಗ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಡಿ. ಸೊ ನಿಮ್ಗೆ ಆಮೇಲೆ ಏಜ್ ಆದಮೇಲೆ ಮಾಡ್ತೀನಿ, 35 ಆದಮೇಲೆ ಮಾಡ್ತೀನಿ ಅಂತ ಅಂದರೆ ಅವಾಗ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗೋಗಿರುತ್ತೆ. ಸೊ ಮಾಡೋಕ್ಕಂತೂ ಲೈಫ್ ಲಾಂಗ್ ಆಗೋದೇ ಇಲ್ಲ. ವೆಲ್ಕಮ್ ಟು ತಿರುಪತಿ ಆ್ಯಂಡ್ ಬಾಯ್ ಟು ತಿರುಪತಿ. ಇಲ್ಲೇ ಯಾವುದೋ ಒಂದು ಬೋಗಿನ ಜೋಡಿಸ್ತಾ ಇದ್ದಾರೆ ಇನ್ನು. ಗಾಯ್ಸ್ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಾನು ಜಮ್ಮು ತಾವಿಯಿಂದ TPTY ಹಮ್ಸಫರ್ ಎಕ್ಸ್ಪ್ರೆಸ್ಸಲ್ಲಿ ತಿರುಪತಿವರೆಗೂ ಯಾವ ರೀತಿ ಟ್ರಾವೆಲ್ ಮಾಡಿದೆ ಅಂತ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್.